45 ನೋಡಿದ್ವಿ. ಹೆಂಗನ್ಸ್ತು ಫಿಲಿಮು? ತುಂಬಾ ಚೆನ್ನಾಗಿದೆ. ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಅರ್ಜುನ್ ಜನ್ಯ ಅವರು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ತಪ್ಪಾಗ್ದು. PKDನ ಹೋಗೋದು ನಿಂದಿರಿಸ್ಬಿಟ್ಟು ಅವರು ಈ ತರ ಕ್ರಿಯೇಟಿವ್ ವರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಏನು ಪರಿಕಲ್ಪನೆ ಅವ್ರದ್ದು, ಕ್ರಿಯೇಟಿವ್ ಥಾಟ್ಸಿಗೆ ಒಂದು ಹ್ಯಾಟ್ಸ್ ಆಫ್ ರೀ. ಏನು ಸಖತ್ತಾಗಿ ಕತೆ ಬರ್ಕೊಂಡಿದ್ದಾರೆ. ನನಗಂತೂ ಅರ್ಜುನ್ ಜನ್ಯಿಂದ ಇಷ್ಟೊಂದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ವಾಸ್ ಶಾಕ್ಡ್. ನೀವೇನಾದರೂ ಶಿವಣ್ಣನ ಅಭಿಮಾನಿ ಮತ್ತು ಉಪೇಂದ್ರ ಅವ್ರ ಅಭಿಮಾನಿ ಆಗಿದ್ರೆ ಯು ವಿಲ್ ಹ್ಯಾವ್ ಎ ರಿಯಲಿ ಗುಡ್ ಟೈಮ್. ಅಲ್ಟಿಮೇಟ್ ಆಗಿ ಎಂಜಾಯ್ ಮಾಡ್ತೀರಾ. ಓವರ್ ಆಲ್ ಫಿಲಿಮ್ ಸಖತ್ತಾಗಿದೆ. ಇಂಟರ್ವಲ್ ಬ್ಲಾಕ್ ಮಾತ್ರ ಅಲ್ಟಿಮೇಟು. ಕ್ಲೈಮ್ಯಾಕ್ಸು ಸೂಪರ್ ಆಗಿದೆ. ಅಲ್ಲಲ್ಲಿ ಸೀನ್ಗಳು ಸ್ವಲ್ಪ ಡ್ರ್ಯಾಗ್ ಅನ್ಸುತ್ತೆ, ಇಗ್ನೋರ್ ಮಾಡ್ಬೋದು. ರಾಣಿ ಅವ್ರದ್ದು ಮತ್ತು ಶಿವಣ್ಣ ಅವ್ರದ್ದು ಇಟ್ ವಿಲ್ ಟೇಕ್ ಯು ಟು ಕಂಪ್ಲೀಟ್ಲಿ ನಾಸ್ಟಾಲಜಿಕ್ ಫೀಲಿಂಗ್. ಹಳೆ ಸಿನಿಮಾಗಳೆಲ್ಲ ನೆನಪು ಬರುತ್ತೆ. ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಬ್ರಿಲಿಯಂಟ್ಲಿ ಡನ್ ಬೈ ಅರ್ಜುನ್ ಜನ್ಯ. PKD ಕಡಿಮೆ ಮಾಡ್ಕೊಳ್ಳಿ ಅರ್ಜುನ್ ಜನ್ಯ. ಸಖತ್ತಾಗಿ ಒಳ್ಳೆ ದೊಡ್ಡ ಡೈರೆಕ್ಟರ್ ಆಗ್ತೀರಾ ನೀವು. ಊರ್ವಶಿ ಥಿಯೇಟ್ರಲ್ಲಿ ನೋಡಿದ್ವಿ. ಫ್ಯಾಮಿಲಿ ಕ್ರೌಡ್ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಬಿಗ್ ಸಿನಿಮಾ ಫಾರ್ ಕನ್ನಡ.